ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ರುಚಿಯಾದ ತರಕಾರಿಗಳನ್ನು ಬಳಸ್ಕೊಂಡು ವೆಜಿಟೇಬಲ್ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಬೇಕಾಗಿರುವಂಥ ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಸ್ಪೈಸಸ್ ಲೈಕ್ ಲವಂಗ, ಯಾಲಕ್ಕಿ ಮತ್ತು ಚಕ್ಕೆ ಇದರ ತೊಗೊಂಡಿದ್ದೀನಿ. ಮತ್ತು ಗ್ರೀನ್ ಚಿಲ್ಲಿ ಒಂದು ಸ್ವಲ್ಪ, ಮನೆಗೆ ಎಷ್ಟು ತಿಂತಾರೋ ಖಾರ ಆ ಪ್ರಮಾಣದಲ್ಲಿ ತೊಗೋಬೇಕು. ಸ್ವಲ್ಪ ಈರುಳ್ಳಿ, ಹಸಿ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ. ಇಷ್ಟೆಲ್ಲನೂ ರುಬ್ಕೋಬೇಕು, ನಾವು ಮಿಕ್ಸಿನಲ್ಲಿ ರುಬ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಮತ್ತೆ ಇದಕ್ಕೆ ಬೇಕಾಗಿರೋಂಥ ತರಕಾರಿಗಳು, ಸೊ ತರಕಾರಿ ಅದೇ ಮನೆಯಲ್ಲಿ ಯಾವ್ದು ತಿಂತಾರೋ ಅದನ್ನು ಹಾಕ್ಬಿಟ್ಟು ಯೂಶಲಿ ಮಾಡ್ತೇನೆ ನಾನು. ಹಾಗಾಗಿ ಇಲ್ಲಿ ಕ್ಯಾರೆಟ್ ಮತ್ತು ಬೀನ್ಸ್ ತೊಗೊಂಡಿದ್ದೀನಿ, ಮತ್ತು ಟೊಮ್ಯಾಟೊ, ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು. ಸೊ ಈಗ ನಾನು 1.5 ಕಪ್ ನೀರು ಕುಡಿಯುವಂಥ ಒಂದು ಕಪ್ ಇರುತ್ತಲ್ಲ, ಸ್ವಲ್ಪ ಅದು ದೊಡ್ಡದು ತೋರಿಸ್ತೇನೆ ನಾನು ಯಾವ ಕಪ್ ಅಂತೇಳಿ. ಆ ಕಪ್ಪಲ್ಲಿ 1.5 ಕಪ್ ಅಕ್ಕಿನ ತೊಳ್ಕೊಂಡಿದ್ದೀನಿ. ಈಗ ಮಿಕ್ಸಿಗೆ ಏನೇನು ಬೇಕೋ ಅದೆಲ್ಲ ಹಾಕೋತಾ ಇದ್ದೀನಿ ರುಬ್ಲಿಕ್ಕೋಸ್ಕರ. ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಸ್ಪೈಸಸ್ ಹೇಳಿದ್ನಲ್ಲ, ಏಲಕ್ಕಿ, ಚಕ್ಕೆ, ಲವಂಗ ಎಲ್ಲ ಸ್ವಲ್ಪ ಪ್ರಮಾಣದಲ್ಲಿ, ತುಂಬ ಮಸಾಲೆ ಆಗೋದು ಬೇಡ ಅಂತ ಹೇಳಿ ಸ್ವಲ್ಪ ಪ್ರಮಾಣದಲ್ಲಿ ಮೈಲ್ಡ್ ಆಗಿ ಮಾಡುವಂಥ ಒಂದು ಪಲಾವ್ ಇದು. ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ನಾನು ಸ್ಪೈಸಸ್ ಹಾಕ್ತಾ ಇದ್ದೀನಿ. ಮತ್ತು ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ. ನಮ್ಮಲ್ಲಿ ಸ್ವಲ್ಪ ಮೈಲ್ಡಾಗಿ ತಿಂತೇವೆ, ಖಾರ ತುಂಬ ಅತಿಯಾಗಿ ಖಾರ ತಿನ್ನೋದಿಲ್ಲ, ಮೀಡಿಯಂ ಖಾರ. ಹಾಗಾಗಿ ಸ್ವಲ್ಪ 7ರಿಂದ 8 ಹಸಿಮೆಣಸಿನ್ಕಾಯಿ ಮತ್ತು ಹಸಿ ತೆಂಗಿನಕಾಯಿ, ಈರುಳ್ಳಿ ಒಂದು ಅರ್ಧ ಹೋಳಷ್ಟು ಈರುಳ್ಳಿ, ಮತ್ತೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಫ್ರೆಂಡ್ಲಿ. ಇಷ್ಟನ್ನ ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ಪೇಸ್ಟ್ ಆಗಿಲ್ಲ ಅನ್ನೋ ತರಿಯಾಗಿ ರುಬ್ಕೊಂಡ್ರು ಆಯಿತು. ಅದೇ ಮನೆಗೆ ಹೇಗೆ ಟೇಸ್ಟ್ನ ಇಷ್ಟಪಡ್ತಾರೋ ಆ ರೀತಿಯಲ್ಲಿ ರುಬ್ಕೊಳ್ಳಿ. ಕೆಲವೊಬ್ರು ತುಂಬ ನುಣ್ಣಗೆ ಬೇಕು ಅಂದರೆ, ನಮ್ಮನೇಲಿ ತರಿಯಾಗಿದ್ರು ಇಷ್ಟಪಡ್ತಾರೆ. ಹಾಗಾಗಿ ಆ ಥರ ತರಿಯಾಗಿ ರುಬ್ಕೊಂಡಿದ್ದೀವಿ. ಇನ್ನೊಂದು ಕಡೆ ನಾವು ಸ್ಟವ್ ಮೇಲೆ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಂದು 2 ಸ್ಪೂನ್ ಆಗೋವಷ್ಟು, 2 ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆನ ಹಾಕ್ಕೊಡ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ, ಒಗ್ಗರಣೆಗೆ ಏನೇನು ಬಳಸ್ತೀವೋ ಅದನ್ನು ಹಾಕ್ಬೇಕಿಲ್ಲಿ. ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ನಾವು ಮುಂದಿನ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾ ಹೋಗೋಣ. ಈಗ ನೋಡಿ ಸ್ಪೈಸಸ್ ಹಾಕ್ತಾ ಇದ್ದೀನಿ. ಯಾಲಕ್ಕಿ, ಚಕ್ಕೆ, ಲವಂಗ, ಒಂದು ಚಿಕ್ಕ ಪೀಸಷ್ಟು ಯಾಲಕ್ಕಿ, ಒಂದು 4 ಲವಂಗ ಮತ್ತು 1 ಯಾಲಕ್ಕಿ ಹಾಕ್ತಾ ಇದ್ವಿ. ಅದೆಲ್ಲ ಕಾದ್ಮೇಲೆ, ಎಣ್ಣೆ ಕಾದ್ಬಿಟ್ಟು ಆ ಸ್ಪೈಸಸ್ ಎಲ್ಲ ಹಾಕಿದ್ ಸ್ವಲ್ಪ ಬಾಯ್ಲ್ ಆದಮೇಲೆ ನಾವು ಈರುಳ್ಳಿ ಹೆಚ್ಕೊಂಡಿರ್ತೀವಲ್ಲ ಒಗ್ಗರಣೆಗೆ ಅಂತ ಹೇಳಿ, ಆ ಈರುಳ್ಳಿನ ಹಾಕ್ಬಿಟ್ಟು ಬಾಡಿಸ್ಕೊತಾ ಇದ್ನಿ. ಸ್ವಲ್ಪ ಈರುಳ್ಳಿ ಸ್ಮೂತ್ ಆಗಿ ಸಾಫ್ಟ್ ಆಗುತ್ತಲ್ಲ ಅಲ್ಲಿವರೆಗೂ ಇದು ಬಾಯ್ಲ್ ಆಗಬೇಕಾಗತ್ತೆ. ನೋಡಿ ಫ್ರೆಂಡ್, ಆಗ್ತಾ ಇದೆ ಅಲ್ವಾ? ಈ ರೀತಿಯಾಗಿ ಸ್ವಲ್ಪ ಪದೇ ಪದೇ ಬಾಡಿಸ್ಕೋಬೇಕು, ಇಲ್ಲಾಂದ್ರೆ ಕಂದು ಬಣ್ಣ ಬಂದ್ಬಿಡತ್ತಲ್ವಾ. ಈರುಳ್ಳಿ ಎಲ್ಲ ಸಾಫ್ಟ್ ಆಗಿ ಸ್ವಲ್ಪ ಬಾಯ್ಲ್ ಆದಮೇಲೆ ನಮ್ಮ ಮುಂದಿನ ಇಂಗ್ರೀಡಿಯೆಂಟ್ ಇದೆ ಅಲ್ವಾ, ಒಗ್ಗರಣೆಗೆ ಬಳಸೋವಂಥ ಕರಿಬೇವನ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ ಇಲ್ಲಿ. ಸೊ ಇದೆಲ್ಲ ನೀಟಾಗಿ ಹಾಕಿದ್ಮೇಲೆ ನಾವು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಬಾಡಿಸ್ಕೊಂಡಾದ್ಮೇಲೆ ನಾವೇನು ರುಬ್ಬಿರ್ತೀವಲ್ವ ಪೇಸ್ಟ್ ಎಲ್ಲ, ಅದನ್ನು ಹಾಕ್ಕೊಳ್ಳೋಣ ಇದಕ್ಕೆ. ಪೇಸ್ಟ್ ನೋಡಿ ಎಷ್ಟು ಗ್ರೀನಿಯಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಕೆಲವೊಬ್ರು ಪುದೀನ ಕೂಡ ಹಾಕ್ತಾರೆ. ಇಲ್ಲಿ ಪುದೀನ ಸ್ಕಿಪ್ ಮಾಡ್ತಾ ಇದ್ದೀನಿ, ಯಾಕಂದರೆ ವಿತೌಟ್ ಪುದೀನ ಆಲ್ಸೋ ಸೇಮ್ ಟೇಸ್ಟ್ ಬರುತ್ತೆ ಫ್ರೆಂಡ್. ಹಾಗಾಗಿ ನಾನು ಪುದೀನ ಹಾಕ್ತಾ ಇಲ್ಲ ಇಲ್ಲಿ. ಪುದೀನ ಬಿಟ್ಬಿಟ್ಟು ಮಿಕ್ಕಿದೆಲ್ಲ ಇಂಗ್ರೀಡಿಯೆಂಟ್ಸ್ ಏನೇನಿತ್ತಲ್ವ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕೊರಿಯಾಂಡರ್ ಲೀವ್, ಸ್ಪೈಸಸ್ ಎಲ್ಲನೂ ಹಾಕಿ ಬಾಡಿರೋಂಥ ಪೇಸ್ಟ್ ಹಾಕಿ ಬಾಡಿಸ್ಕೊಂಡಿದ್ದೀನಿ. ಸ್ವಲ್ಪ 1ರಿಂದ 2 ನಿಮಿಷ ಆದಮೇಲೆ 1-2 ಚಿಟಿಕೆಯಷ್ಟು ಅರಿಶಿನ ಕೂಡ ಹಾಕ್ಕೊಂಡು ಬಾಡಿಸ್ಕೋತಾ ಇದ್ದೀನಿ. ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಎಷ್ಟು ಕಲರ್ಫುಲ್ ಆಗಿ ಗ್ರೀನಿಯಾಗಿ ಕಾಣಿಸ್ತಾ ಇದೆ. ಇದು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಬೇಕು. ಹಸಿ ಸ್ಮೆಲ್ ಇರುತ್ತಲ್ವ, ಎಲ್ಲ ಏನೇನು ರುಬ್ಕೊಂಡಿರ್ತೀವಲ್ಲ ಆ ಪೇಸ್ಟು ಮತ್ತು ಈರುಳ್ಳಿ ಅದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಸ್ವಲ್ಪ ಬಾಡಿಸ್ಕೋಬೇಕು. ನೋಡಿ ಈ ರೀತಿ ಹಾಕಬೇಕದು. ಇದು ಸ್ವಲ್ಪ ಎಣ್ಣೆ ಬಿಟ್ಕೊಳತ್ತಲ್ವ, ಅಲ್ಲಿವರೆಗೂ ಸ್ವಲ್ಪ ಇದು ಬಾಯ್ಲ್ ಆಗಬೇಕು. ಆಮೇಲೆ ತರಕಾರಿನ ಒಂದೊಂದೇ ಹಾಕ್ತಾ ಹೋಗೋಣ. ಇಲ್ಲಿ ನಾನು ಕ್ಯಾರೆಟ್ ಮತ್ತು ಬೀನ್ಸ್ 2 ತೊಗೊಂಡಿದ್ದೀನಿ. ಅದೆರಡನ್ನು ನಾನು ಮಾಡಿರುವಂಥ ಗ್ರೇವಿಗೆ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ಫ್ರೆಂಡ್. ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿ ಸ್ವಲ್ಪ ತರಕಾರಿ ಎಲ್ಲ ಹಸಿ ಇದಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಬೇಕದು. ಸ್ವಲ್ಪ ಚೆನ್ನಾಗಿ ಬಾಯ್ಲ್, ನೋಡಿ ಈಗ ಕಾಣಿಸ್ತಾ ಇದೆಲ್ಲ, ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೋತಾ ಇದೆ. ಸೊ ಈ ರೀತಿಯಾಗಿ ಅದು ಎಣ್ಣೆ ಸೈಡಲ್ಲಿ ಬಿಡೋಕ್ಕೆ ಸ್ಟಾರ್ಟ್ ಆದಮೇಲೆ ಸರಿ ಬಾಡಿಸ್ಕೊಂಡು ಟೊಮೊಟೊ ಏನಿರುತ್ತಲ್ಲ ಆ ಟೊಮೊಟೊನ ಹಾಕೋತಾ ಇದ್ದೀನಿ ಫ್ರೆಂಡ್. ಟೊಮೊಟೊ ಎಲ್ಲ ಸಾಫ್ಟಾಗಿ ಬೇಯಬೇಕು. ಮತ್ತು ಹಾಕಿರುವಂಥ ತರಕಾರಿ ಕೂಡ ಸ್ವಲ್ಪ ಹಾಫ್ ಬಾಯ್ಲ್ ಥರ ಆದಮೇಲೆ
ನಾವೇನು ಅಕ್ಕಿ ನೆನೆ ಇಟ್ಟಿರ್ತೀವಲ್ವಾ, ನೆನೆ ಹಾಕಿ ಅಕ್ಕಿ ಇರುತ್ತಲ್ಲ ಫ್ರೆಂಡ್, ಅದನ್ನ ನಾನೀಗ ಗ್ರೇವಿಗೆ ಬಾಗಿಸ್ಕೊತಾ ಇದ್ದೀನಿ. ಗ್ರೇವಿಗೆ ಬಾಗಿಸ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ, ಸೊ ದಟ್ ಎಲ್ಲ ಮಿಕ್ಸ್ ಆದ್ರೆ ಚೆನ್ನಾಗಿ ಇರುತ್ತಲ್ವಾ. ಹಾಗಾಗಿ ಎಲ್ಲ ಮಿಕ್ಸ್ ಮಾಡ್ತಾ ಇದೀವಿ. ಈಗ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ. ಮಿಕ್ಸ್ ಮಾಡಿದ್ಮೇಲೆ ಈಗ ನಾನೇನು 1.5 ಲೋಟ ಅಕ್ಕಿ ತಗೊಂಡಿರ್ತೀನಲ್ಲ, ಆ ಕಪ್ಪಲ್ಲಿ 3 ಲೋಟ ನೀರ್ ಹಾಕ್ತಾ ಇದ್ದೀನಿ. ಸೊ 1.5 ಲೋಟ ಅಕ್ಕಿಗೆ 1.5 ಲೋಟ ನೆನೆಸಿಟ್ಟ ಅಕ್ಕಿಗೆ 3 ಲೋಟದಷ್ಟು ನೀರ್ನ ಹಾಕೋತಾ ಇದ್ದೀನಿ ಫ್ರೆಂಡ್. ಕೆಲವೊಂದು ಅಕ್ಕಿಗೆ ಜಾಸ್ತಿ ನೀರ್ ಬೇಕಾಗ್ತದೆ, ಬಟ್ ಇಲ್ಲಿ ಸ್ವಲ್ಪ ಅಕ್ಕಿ ನೆನೆಸಿಟ್ಟಿರೋದ್ರಿಂದ ಆದಷ್ಟು ಸ್ವಲ್ಪ ನೋಡ್ಕೊಂಡು ನೀರ್ ಹಾಕೊಂಡ್ರೆ ಅನ್ನ ಉದುದ್ರಾಗಿ ಸ್ಮೂತ್ ಆಗಿ ಬೆಂದಿರತ್ತೆ. ಈಗ ಬಾಡಿಸ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣಿನ ರಸ, ಟೊಮೊಟೊ ಕೂಡ ಹಾಕಿದೀವಿ, ಬಟ್ ನಿಂಬೆ ಹಣ್ಣಿನ ರಸ ಕೂಡ ಒಂದು ಒಳ್ಳೆ ಟೇಸ್ಟ್ ಕೊಡೋದ್ರಿಂದ ಈ ಲಿಡ್ ಮುಚ್ಚಲಿಕ್ಕಿಂತ ಮುಂಚೆ ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣಿನ ರಸ ಹಾಕೋತಾ ಇದ್ದೀನಿ. ಆಮೇಲೆ ಒಂದು ಒಳ್ಳೆ ಫ್ಲೇವರ್ ಮತ್ತೆ ಟೇಸ್ಟ್ ಮತ್ತೆ ಹೆಲ್ತಿ ಕೂಡ ಒಳ್ಳೆದಾಗಿರುವಂತ ತುಪ್ಪ ಕೂಡ ಹಾಕಿದ್ದೀನಿ ಫ್ರೆಂಡ್ ಅಲ್ಲಿ. 1 ರಿಂದ 2 ಸ್ಪೂನ್ ತುಪ್ಪ ಕೂಡ ಹಾಕಿದ್ದೇನೆ. ಅದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಬಾಡಿಸ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ, 1 ರಿಂದ 2 ವಿಷಲ್ ಸಾಕಾಗುತ್ತೆ. ನಾನು ಇಲ್ಲಿ 1 ವಿಷಲ್ ಹಾಕ್ಸ್ಕೊಂಡೆ. ತುಂಬಾ ಸ್ಮೂತ್ ಆಗಿ ಬೇಯಬೇಕು ಅಂತ ಹೇಳಿದ್ರೆ 2 ವಿಷಲ್ಗೆ ಹೋಗಬಹುದು, ಬಟ್ ಇಲ್ಲಿ 1 ವಿಷಲ್ ಹಾಕಿದ್ರೆ ಸಾಕಾಗುತ್ತೆ ನನಗೆ. ಹಾಗಾಗಿ 1 ವಿಷಲ್ ಮಾತ್ರ ಹಾಕೊಂಡಿದ್ದೀನಿ. ಆ ಪ್ರೆಷರ್ ಇಳಿಯೋ ಅಷ್ಟೊತ್ತಿಗೆ ನಾವಿಲ್ಲಿ ಸ್ವಲ್ಪ ಸಲಾಡ್ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್. ಸೊ ನೋಡಿ, ಅಂದ್ರೆ ಡೈಲಿ ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ಸಲಾಡ್ ತಿನ್ನೋ ಅಭ್ಯಾಸ ಮನೆಯಲ್ಲಿ, ಹಾಗಾಗಿ ಸ್ವಲ್ಪ ಕ್ಯಾರೆಟ್ ಮತ್ತೆ ಕುಕುಂಬರ್ನ ಹೆಚ್ಚಿ ಇಟ್ಕೊಂಡಿದ್ದೀನಿ. ಪ್ರೆಷರ್ ಇಳಿದಿದೆ ಫ್ರೆಂಡ್. ಸೊ ನೋಡಿ, ನಮ್ಮ ಪಲಾವ್ ರೆಡಿ ಟು ಸರ್ವ್. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ಆ ತರಕಾರಿಗಳು, ಆ ರೈಸ್, ಆ ಕಲರ್ ಕಾಂಬಿನೇಷನ್ ಲುಕಿಂಗ್ ವೆರಿ ನೈಸ್. ಸೊ ಫ್ರೆಂಡ್, ಅವರ್ ಪಲಾವ್ ಈಸ್ ರೆಡಿ ಟು ಸರ್ವ್. ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಅಕ್ಕಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಸೊ ಪಲಾವ್ ಈಸ್ ರೆಡಿ ಟು ಸರ್ವ್. ಸೊ ಫ್ರೆಂಡ್ಸ್, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಫ್ರೆಂಡ್ಸ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ ಫಾರ್ ವಾಚಿಂಗ್ ವಿಬಾರಾ ಅಂಡ್ ವಿಬಾರಾ ಕುಕಿಂಗ್. ಥ್ಯಾಂಕ್ ಯು.